ವೀರಭದ್ರೇಶ್ವರ ದೇವಸ್ಥಾನ ಶ್ರಾವಣ ಮಾಸದ ಪರ್ಯಂತ ನಿಮಗೆಲ್ಲ ಅಪ್ಪ ಸಿದ್ಧಾರೂಢನ ಪುರಾಣವನ್ನು ಹೇಳಲು ಬಂದಿರುವ ಅವರು ಪುಟ್ಟರಾಜ ಗವಾಯಿಗಳ ಮೇಲೆ ಬಹಳ ಅಭಿಮಾನದವರು. ನಮ್ಮಂತಹ ಯಾವುದೇ ಸಣ್ಣ ಸಾಧಕರು ಬರಲಿ, ಅವರನ್ನೆಲ್ಲ ಪ್ರೀತಿಯಿಂದ ಕಾಣುವ ಅಪ್ಪ ಪುಟ್ಟಯ್ಯಜ್ಜನ ಶಿಷ್ಯರು. ಅಂಥವರು ತಮಗೆಲ್ಲ ಸಿದ್ಧಾರೂಢ ಪುರಾಣವನ್ನು ಹೇಳಕ್ಕೆ ಬಂದಾಗ ನಮ್ಮ ಗಿಣಗೇರಿಯ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಸಂಗೀತದ ಸುದೆಯನ್ನು ನೀಡಲು ಬಂದಿರುವ ನನ್ನ ಇಬ್ಬರೂ ಆತ್ಮೀಯ ಸಂಗೀತ ಕಲಾ ಬಳಗವೇ. ನನ್ನ ಮ್ಯಾಗ ನಿಮ್ಮ ಊರಾನ ಹುಡುಗರು ಬಹಳ ಜೀವಿಯವು. ಇಲ್ಲಿಂದ ಬರ್ತಿ ಒಂದು 35 ನಿಮಿಷ ಬೇಕು. ಅಲ್ಲಿ ಕರೆಕ್ಟ್ ಬೆಳಗ್ಗೆ 6:30 ಚಾಲು ಆಗುತ್ತೆ. ಇವು ಪಾಪ 4ಕ್ಕೆ ರೆಡಿಯಾಗಿ 5:30 ಬರ್ತಿಗೆ ಬಂದಿರ್ತಾವ. ಅಷ್ಟು ನಿಮ್ಮ ಊರಾನ ಹುಡುಗರು ಜೀವ. ಎಲ್ಲ ಹುಡುಗರಿಗೆ ಶರಣಾರ್ಥಿಯನ್ನು ಸಲ್ಲಿಸಿ, ಮತ್ತು ನೀವನ್ನೋ ಸ್ವಾಮಿ ಬರೀ ಹುಡುಗರ ಬಗ್ಗೆ ನೀವು ಹೇಳಿದ್ ನೋಡು, ನಾವು ಎಷ್ಟು ಮಂದಿ ಕುಂತೀವಿ ಕಾಣುದಿಲ್ಲ, ಸ್ವಾಮಿಗೆ ಎಂದಿರ ನೀವೇ ಎಲ್ಲ ನಿಮ್ಮ ಕಡೆ ತಾಕತ್ ಎಷ್ಟಿ ಅಂದ್ರೆ ದೊಡ್ಡ ತಾಕತ್. ನಿಮ್ಮ ತಾಕತ್ ಎಷ್ಟು ದೊಡ್ಡದು ಅಂದ್ರೆ ನೀವು ಮನಸ್ಸು ಮಾಡಿದರೆ ದುನಿಯಾ ಮಾಡ್ಬೋದು, ಅಂಥ ದೊಡ್ಡ ತಾಕತ್ತು. ಒಬ್ಬ ಯತಿವರ್ಯನನ್ನು ಕೊಡುವ ಶಕ್ತಿ ಇರುವುದು ನಿಮ್ಮ ಗರ್ಭಕ್ಕೇನೆ, ಒಬ್ಬ ಸಾಧಕನನ್ನು ಕೊಡುವ ಶಕ್ತಿ ಇರುವುದೂ ನಿಮ್ಮ ಗರ್ಭಕ್ಕೇನೆ, ಮತ್ತು ಒಬ್ಬ ಸಾಧಕ, ಯತಿವರ್ಯ, ಸನ್ಯಾಸಿ, ವಿರಕ್ತಿ, ಪರಂಪರೆ ಕೊಡುವ ಶಕ್ತಿ ಇರುವುದು ನಿಮ್ಮಂಥವ್ರಿಗೇನೆ. ಇಲ್ಲಿ ಸೇರಿರುವ ಎಲ್ಲರೂ, ನೀವೆಲ್ಲರೂ ನನ್ನ ತಾಯಂದಿರೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲ ಕಡಿಮೆ ಚೂರು. ದೇವರು ನಮಗೆ ಯಾವಾಗ ಮೆಚ್ತಾನ? ದೇವರು ಯಾವಾಗ ಮೆಚ್ತಾನ? ದೇವರಿಗೆ ತುಪ್ಪದ ದೀಪ ಹಾಕಿದ್ರೆ ದೇವರು ಮೆಚ್ತಾನ, ಅಷ್ಟು ಮೆಚ್ಚೋದಿಲ್ಲ. ಮತ್ತು ಬಂಗಾರದ್ದು ಗೋಪುರ ಮಾಡಿದ್ರೆ ದೇವರು ಮೆಚ್ತಾನ, ಅಷ್ಟು ಮೆಚ್ಚೋದಿಲ್ಲ. ಮತ್ತು ಬಂಗಾರದ್ದು ದೀಪ ಪಣತ್ಯವನಿಗೆ ಹಚ್ಚಿದ್ರೆ ದೇವರು ಮೆಚ್ಚೋದಿಲ್ಲ. ಮತ್ತು ಅವನ ಹೆಸರು ಮ್ಯಾಗ 3 ಹೊತ್ತು ಉಪವಾಸ ಮಾಡಿದ್ರೆ ದೇವರು ಮೆಚ್ತಾನನು. ಹಂಗೆ ದೇವ್ರ ಮೆಚ್ಚುವುದಾಗಿದ್ರೆ ಜಗತ್ತು ಒಳಗೆ ಎಷ್ಟು ಜನ ಉಪವಾಸ ಸಾಯಕತ್ತಾರ ಅವರಿಗೆಲ್ಲ ದೇವ್ರ ಮೆಚ್ಚಬೇಕಾಗಿತ್ತಲ್ಲ. ಹಂಗೂ ಮೆಚ್ಚೋದಿಲ್ಲ. ಬಂಗಾರದ ಕಳಸ ಇಟ್ಟರೂ ದೇವ್ರ ಮೆಚ್ಚೋದಿಲ್ಲ, ಬಂಗಾರದ ದೀಪ ಹಚ್ಚಿದ್ರೂ ದೇವ್ರ ಮೆಚ್ಚೋದಿಲ್ಲ, ಅವನ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವ್ರ ಮೆಚ್ಚೋದಿಲ್ಲ. ಮತ್ತು ಯಾವಾಗ ಮೆಚ್ತಾನ್ರಿ ಸ್ವಾಮಿಗಳ ದೇವರು ಅಂದ್ರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ದೇವ್ರ ಮೆಚ್ತಾನ. ಅಂಥ ಕೆಲಸ ಮಾಡಿ ಇನ್ನೊಬ್ಬರ ಮನೆಗೆ ಒಟ್ಟ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದು. ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಬಾರ್ದು, ಇನ್ನೊಬ್ಬರು ಹೊಟ್ಟೆ ಮ್ಯಾಗ ಹೊಡಿಬಾರ್ದು. ಇವು 2 ಕೆಲಸ ಮಾಡೋದು ಬಿಡ್ರಿ, ಆಟೋಮೆಟಿಕ್ ದೇವ್ರು ನಿಮಗೆ ಮೆಚ್ತಾನ, ನೀ ನನ್ನ ಮಗ ಅಂತ ಕರೀತಾನ. ಹಿಂಗೆ ಬದುಕೋದು. ನೀವು ನೋಡಿ, ನಿಮ್ಮೂರಾಗ ಕಡ್ಡಿಪಟ್ನ ಐತಲ್ಲ, ನೀವು ಬೇಕಾದ್ರೆ ಹೋಗಿ ನೋಡ್ರಿ. ನಾ 2008 ಕಡ್ಡಿಪಟ್ನ ತರಕ್ಕೆ ಹೋದಾಗೂ ₹1 ಅದ್ರ ಕಿಮ್ಮತ್ತು. ಮತ್ತು ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸಿದ್ದೆ, ಹೋಗಿ ಗಡ್ಡಿಪಟ್ನ ತೊಗೊಂಬರ್ರಿ ಅಂತ. ಅವಾಗ ತರಕ್ಕೆ ಹೋದಾಗಲೂ ಅದ್ರ ಕಿಮ್ಮತ್ತು ಎಷ್ಟಿತ್ತು? ₹1. 2008 ಹಾಲಿನ ಪಾಕೆಟ್ ಕಿಮ್ಮತ್ತು ಎಷ್ಟಿತ್ತು? ₹12. 2025 ಹಾಲಿನ ಪಾಕೆಟ್ ಕಿಮ್ಮತ್ತು ₹32. ಹಾಲಿನ ಪಾಕೆಟ್ ಕಿಮ್ಮತ್ತು ಜಾಸ್ತಿ ಆಗ್ಯದ, ಕಡ್ಡಿಪಟ್ನದ ಕಿಮ್ಮತ್ತು ₹1 ಐತಿ. ಯಾಕಂತ ಯೋಚನೆ ಮಾಡಿರನ್ ಯಾವತ್ತು? ಅದು ಕಡ್ಡಿಪಟ್ನ ಹಾಲಿನ ಪಾಕೆಟ 2 ಜಗಳಾಡಕತ್ತಿದ್ದು, ಭಾರಿ ದೊಡ್ಡ ಜಗಳ. ಹಾಲಿನ ಪಾಕೆಟ್ ಅಂತೂ ಕಡ್ಡಿಪಟ್ನಕ್ಕೆ ಅಲ್ಲೋ ₹12 ಇದ್ದವನ 10 ವರ್ಷದಾಗ ₹15-20 ಜಾಸ್ತಿ ಆಗೀನಿ. ₹1 ಇದ್ದವನಿ ಬರೀ ₹1ದಾಗ ಉಳ್ದಿಯಲ್ಲ, ಯಾಕೆ? ಅದು ಕಡ್ಡಿಪಟ್ನ ಅಂತೂ ಏನು ಮಾಡಲಿ, ನನ್ನ ಕೆಲಸನ ಅಂಥದ್ದೈತಿ ಅಂತ. ನಮ್ಮ ಮಾಡಾರ ಏನು ಮಾಡಲಿ, ನನ್ನ ಕೆಲಸನ ಅಂಥದ್ದೈತಿ. ನಿನ್ನ ಕೆಲಸ ಹಸದವರು ಹೊಟ್ಟೆ ತುಂಬಿಸೋದು, ಅದಕ್ಕೆ ನೀ ಬೆಲೆ ಜಾಸ್ತಿ ಆಗತ್ತದ. ನನ್ನ ಕೆಲಸ ಬೆಂಕಿ ಹಚ್ಚೋದು, ಅದಕ್ಕೆ ನನ್ನ ಬೆಲೆ ₹1 ಐತಿ ಅಂತ.
ಇವು ಏನು ನಿಮ್ಮ ಕೈಗಳದಾವಲ್ಲ ಕೈಗಳು, ಇವು ಕೈಗಳು ದೀಪ ಹಚ್ಚು ಕೈಗಳಾಗಬೇಕು ಅದಕ್ಕೆ ಅಂತ ಬೋರ್ಡ್ ಹಾಕಬೇಡ್ರಿ. ನಾವು ಇನ್ನೊಬ್ಬರು ಉಸಾಬರಿ ಮಾಡೋದಿಲ್ಲ ಅಂತ ಬೋರ್ಡ್ ಹಾಕ್ರಿ ನಾಳೆಯಿಂದ. ನೋಡು ಎಲ್ಲಿ ಜಗಳಕ್ಕವು ಎಲ್ಲಿ ಬೆಂಕಿ ಹತ್ತವು ನಾನು ನೋಡ್ತೀನಿ. ನಾವು ಕೆಡೋದು ಎಲ್ಲಿ ಅಂದ್ರೆ ನಮಗೆ ಬರೇ ಉಸಾಬರಿ ಬೇಕು. ಮಗ್ಲ ಮನೆಗಿದು ಏನಾಯ್ತು, ಮತ್ತು ಮಗ್ಲ ಮನೆ ಇದ್ನಲ್ಲ ಏನಾಯ್ತು, ಒಂದು ಎಲ್ಲಿ ಬಂತು, ಅದು ಒಂದು ಟೀಮ್ ಐತದು ಕಟ್ಟಿ ಮ್ಯಾಗ ಕುಂತ ಕೆಲಸ ಏನು ಅಂದ್ರೆ ಬರೀ ಮಾತಾಡೋದ 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 ಮಾತಾಡೋದು. ಮತ್ತು ಅವ ಮನೆಗೆ ಬಂದಿರ್ತಾರಲ್ಲ ಅವ್ರು ಅಂತಾರೆ, ಅವ್ರ ಪಕ್ಕ ಅಂತಾರೆ ಅವ್ರು, ಅಲ್ಲ ಹಿಂಗೆ ಇರಬಾರ್ದಿತ್ತು, ಕಿಟಕಿ ಇಲ್ಲಿ ಇರಬಾರ್ದಿತ್ತು, ಟಿ ವಿ ಇಲ್ಲಿ ಇರಬಾರ್ದಿತ್ತು, ಟೇಬಲ್ ಇಲ್ಲಿ ಇರಬಾರ್ದಿತ್ತು. ಅವ್ರಿಗೆ ಏನು ಅನ್ಬೇಕು, ಕೈ ಮುಗಿದು ಯಪ್ಪ ನೀ ಭೂಮಿಗೆ ಬರಬಾರ್ದಿತ್ತು ಅಂದ್ಬಿಡ್ರಿ. ಅವ್ರು ಮುಗಿದೋಯ್ತು, ನೀ ಭೂಮಿಗೆ ಬರಬಾರ್ದಿತ್ತು, ಎಷ್ಟು ಚಂದ ಇರ್ತಿತ್ತು, ಎಷ್ಟು ಅದ್ಭುತವಾಗಿರ್ತಿತ್ತು ಅಂತ ಅನ್ನೋದು. ಇನ್ನೊಬ್ಬರು ಮನೆಗೆ ಹೋದಾಗ ಕಿಟಕಿನ ಆ ಕಡೆ ಹಾಕು ಅಂತ ಹೇಳಿದ್ರೆ ಸಣ್ಣವಕ್ಕಿ ಹೇಳೋದಲ್ಲ. ಗುಡಿಸಲು ಮನಿನೇ ಇರಲಿ, ಮನಿ ಭಾರಿ ಕಟ್ಟಿ ನೋಡಂತ ಪ್ರೀತಿ ಮಾತುಗಳಾಡಿದ್ರೆ ದೊಡ್ಡವಕ್ಕಿ. ಪ್ರೀತಿ ನಿಮ್ಮನ್ನು ದೊಡ್ಡವನನ್ನಾಗಿ ಮಾಡ್ತದ. ಪ್ರೀತಿಸಬೇಕು ಎಷ್ಟು ಸಾಧ್ಯ ಅಷ್ಟು. ಮತ್ತು ಸುಭಾಷಿತಕಾರ ಹೇಳಿಲ್ಲೇನು, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗೆ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಡೋಗಿ, 90ಕ್ಕೆ ಪೂರಾ ಬೆನ್ನು ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಕುಣ್ಯಾಗಿಟ್ಟ ನಿನ್ನ ಮನೆಯವರು ಉಂಡಾರ ಬಿಸಿ ಬಿಸಿ ಹೋಳಿಗೆ ಶಾಗಿ ಹುಗ್ಗಿ ಅಂತ ಹೇಳಿಲ್ಲೇನು. ಉಣ್ತಾರಿಲ್ಲ ನಮ್ಮ ನೆಟ್ಟು, ಉಣ್ಣೋದಿಲ್ಲ. 5ನೇ ದಿವ್ಸಕ್ಕೆ ಶಿವಗಣಾರಾಧನೆ ಅಂತ ಮಾಡ್ತಾರೆ, 11ನೇ ದಿವ್ಸಕ್ಕೆ ದೈದ ಹಾಕ್ಕೊಳ್ಳೋದು ಅಂತ ಮಾಡ್ತಾರೆ. ದೈದ ಹಾಕ್ಕೊಳ್ಳಾಕ ಬಂದ ಸಂಬಂಧಿಕರು ನಾವು ತಿಳ್ಕೊಂಡಿವಿ ನಮ್ಮನ್ನು ನೆನೆಸ್ಯಾವ ಅಂತ ತಿಳ್ಕೊಂಡಿವಿ. ಅವು ನಮ್ಮನ್ನು ನೆನೆಸೋದಿಲ್ಲ. ಅವು ಏನಂತಾವು, ಭಾರಿ ಇದ್ದ ನೋಡು ಸತ್ವಾದ ಅಂತ ನಮ್ಮನ್ನು ನೆನೆಸೋದಿಲ್ಲ. ಮತ್ತು ಸತ್ತ 11 ದಿನ ಆಗಿರ್ತದೆ. ಅವ್ರೇನಂತಾರೆ, ಹೋಳಿಗೆಯಾಗ ಇನ್ನೊಂಚೂರು ಹೂರ್ಣ ಬೇಕಿತ್ತು ನೋಡಂತಾರ. ಭಾರಿ ಮನುಷ್ಯ ಇದ್ದ, ಹೋಗ್ಯಾನ ಬಿಡು ಹೋಗ್ಲಿ, ತುಪ್ಪ ಹಾಕು ಇನ್ನೊಂದು 2 ಹೋಗ್ಯದ ಅದನ್ನ ಇಟ್ಟು ಬಂದು ಮೊದಲು ತುಪ್ಪ ಹಾಕು. ಈ ಸತ್ಯ ಏನೈತಲ್ಲ ಇದು ಇರುವುದೇ, ಇದು ವಾಸ್ತವಿಕ ಸತ್ಯ. ಇದು ಸಂಬಂಧಿಕರು ನಮ್ಮನ್ನು ಭಾಳ ಹೋದ್ಮ್ಯಾಗ ಏನು ವಾದ ಅವ್ನು ದುಃಖದ ಪಡ್ತೀವಿ ಏನವ ಸತ್ತ ನಮ್ಮ ಅಣ್ಣಾಗಿಡ್ತಾರೆ, ಏನು ಅವ್ನ ಮಗ್ಳು ಹೋಗಿ ಕುಂದಿರ್ತೀವನು ಯಾರನು, ಟೈಮ್ ಆಗ್ಯದ ದೌಡ್ ಮುಚ್ಚರಪ್ಪ ಅಂತೀವಿಲ್ಲ. ಮತ್ತು ಹೆಣ ಇಟ್ಟು ಮನಿನ ತೊಳಿತಾರ. ನನ್ನ ಮನಿ ನಂದು ಮನಿ ₹1,00,00,000 ಮನಿ ಅಂತ ಮೆರೆದಾಡಿದ್ನಲ್ಲ, ಸತ್ತ ಬಳಿಕ ಅವನು ಹೆಣ ಅದ ಮನ್ಯಾಗ 2 ದಿನ ಇಟ್ಟುವುದಿಲ್ಲ. 2 ದಿನ ಇಟ್ಟರು ಅಂದ್ರೆ ಏನಂತಾರ, ಹೆಣ ಇತ್ತಲ್ರಿ ಅದಕ್ಕೆ ಮನಿ ತೊಳೆದ್ವಿ ಅಂತಾರ. ಮನಿ ಅಂದ್ರೆ ನೀ ಇದ್ರೆ ಮನಿ ಹೊಲಸಾಗ್ಯದ, ಅದು ಹೆಣ ಆದ ಮ್ಯಾಗ ನಿನ್ನ ಬದುಕು ಹೊಲಸೆ. ನೀ ಇದ್ದಿ ಅಂದ್ರೆ ಬದುಕು ಹೊಲಸೆ. ಎಲ್ಲಿವರೆಗೂ ನಮಗೆ ಬೆಲೆ, ಎಲ್ಲಿವರೆಗೂ ಈ ಕಣ್ಣು ನೋಡ್ತದ, ಈ ಮೂಗು ಉಸಿರಾಡ್ತದ, ಈ ಬಾಯಿ ಮಾತಾಡ್ತದ, ಈ ಕಾಲು ನಡಿತಾವು, ಈ ಕೈ ಹಿಂಗೆ ಅಲ್ಲಾಡ್ತಾವು, ಅಲ್ಲಿವರೆಗೂ ಮಾತ್ರ ಮನುಷ್ಯನಿಗೆ ಬೆಲೆ. ಎಲ್ವಾಗ ಸಾವು ಬಂತು ಮನುಷ್ಯಾಗ ಏನೂ ಬೆಲೆನೇ ಇಲ್ಲ. ಸಾವು ಬರುವುದೇ ಅದು. ಒಮ್ಮೇನಾಯ್ತು, ನನ್ನ ಮಠದಾಗ ಹೇಳ್ತೀನಿ ಅವು ಕತಿ. ಮಠದಾಗ ಒಂದು ಮುದುಕಿ ಬಂದಿತ್ತು, ವಯಸ್ಸಾಗಿತ್ತು. ಅದು ನನ್ನ ಮ್ಯಾಗ ಭಾಳ ಜೀವ. ಅದು ನೀವು ಹೆಂಗೆ ನಕ್ಕೊಂತಿರ್ತೀರಲ್ಲ, ಮತ್ತು ಅಲ್ಲೇ ಇರಾವ ಅಂದ್ರೆ ಅದು ನೀನು ನನ್ನ ಮೊಮ್ಮಗಿದ್ದಂಗೆ ಹಿಂಗೆ ಅಂತ ಅದು ನನ್ನ ಮ್ಯಾಗ ಭಾಳ ಜೀವ. ಅದು ಮುದುಕಿ ಎರಡು ಅಮಾಶಿ ಹಿಂದೆ ಬಂದಿತ್ತು. ಮುದುಕಿ ಹೆಂಗಿರ್ತಾರೆ ಯವ್ವ ವಯಸ್ಸಾದವರು, ಹಂಗಿತ್ತದು. ಬಿಳಿ ಕೂದ್ಲ, ಬೆನ್ನು ಬಾಗಿತ್ತು, ತೊಗಲ ಜೋತ್ ಬಿದ್ದಿತ್ತು, ಕೈಯಾಗ ಕಟ್ಟಿಗಿತ್ತು, ಹಿಂಗೆ ನಡ್ಕೋಂತ ಬಂದಿತ್ತು. ಮೊನ್ನೆ ಮಠಕ್ಕೆ ಬಂದದ ಯವ್ವ ಹುಡುಗಿ. ಅದು ಮುದುಕಿಯಾಗಿ ಉಳ್ದೇ ಇಲ್ಲ. ಏನಾಗಿತ್ತು, ಹುಡಿ ಕಾಣಕತ್ತಿತ್ತು ಅದು ನನಗೆ. ನಾನು ಅಂದ್ಯ ಇದು ಹೆಂಗೆ ಪವಾಡ ಅಂದ್ಯ. ಹುಡುಗಿ ಹೆಂಗೆ ಕಾಣಕತ್ತಿತ್ತು ಅಂದ್ರೆ 2 ತಿಂಗಳ ಹಿಂದೆ ಬಿಳಿ ಕೂದ್ಲಿದ್ದು, ಮೊನ್ನೆ ಬಂದೈತಿ ನೋಡ್ತೀನಿ ಕರಿ ಕೂದ್ಲ. ಮೊನ್ನೆ ಅಮಾಸಿಗ್ರಿ ಅವ್ವ ಕರಿ. ನಾನು ಅಂದ್ಯ ಹೆಂಗೆ ಸಾಧ್ಯ ಇದು ಅಂದ್ಯ. ಮುದುಕಿ ಅಂತೂ ನನಗೇನು ಅನ್ಬೇಕವ ಮುದುಕಿ, ನೀ ಸನ್ಯಾಸಿದಿ ಗಪ್ಪ ಕುಂದ್ರು ಅಂತ ನಾನು, ನಿನಗೆ ಗೊತ್ತಾಗೋದಿಲ್ಲ ಸುಮ್ ಕುಂದ್ರು ಅಂತೂ. ಆಯ್ತವ ಏನು ಹೇಳಿದು ಏನಿದು. ಅದು ಮುದುಕಿ ಅಂತೂ ನೋಡ್ಯಪ್ಪ ಮುತ್ಯ, 2 ತಿಂಗಳ ಹಿಂದೆ ಬಿಳಿ ಕೂದ್ಲಿದ್ದುವಲ್ಲ ಅದು ವೀರಭದ್ರಪ್ಪನ ಪವಾಡ. ಅದು 2 ತಿಂಗಳ ಹಿಂದೆ ಬಿಳಿ ಕೂದ್ಲೇನಿದ್ದು ಅದು ವೀರಭದ್ರಪ್ಪನ ಪವಾಡ. ಈಗ ಏನು ಕರಿ ಕೂದ್ಲು ಬಂದಾವು ಇದು ನಮ್ಮ ಊರಾವನ ಸ್ಟೇಷನರ್ ಅಂಗಡಿಯನ್ ಪವಾಡ ಅಂತ. ಹೌದೆಲ್ಲ ಹೇಳಿ, ಸ್ಟೇಷನರ್ ಅಂಗಡಿಯನ್ ಪವಾಡ ಅಂದ್ರೆ ನಮಗೆ ಯಾರಿಗೂ ವಯಸ್ಸು ಕಾಣಬಾರ್ದು. ನಮಗೆ ದೇವ್ರು ಒಂದಿಷ್ಟು ಬಿಳಿ ಕೂದ್ಲು ಕೊಟ್ಟ ಅಂದ್ರೆ ಬಡ ಹೋಗಿ ಸ್ಟೇಷನರ್ ಅಂಗಡಿಯಾಗ ಅದು ಏನೋ ಸಿಗ್ತೈತಲ್ಲ ತೊಗೊಂಡು ಹಚ್ಕೊಂಡೇ ಬಿಡೋದು. ಎಲ್ಲಿವರೆಗೂ ಕರಿ ಕೂದ್ಲಿರ್ತದ, ಎಲ್ಲಿವರೆಗೂ ಕರಿ ಕೂದ್ಲಿರ್ತದ. 2 ದಿನ ಆದ್ಮ್ಯಾಗ ಬಿಳಿ ಕೂದ್ಲ ಬರುವುದೇ, ಇದು ನೈಸರ್ಗಿಕ ಸತ್ಯ. ಬಿಳಿ ಕೂದ್ಲ ಬಂದಾಗ ಒಂದಿಷ್ಟು ದುಃಖ ಆಗ್ತದ, ಕರಿ ಕೂದ್ಲಿದ್ದಾಗ ಒಂದಿಷ್ಟು ಸುಖ ಆಗ್ತದ. ವಯಸ್ಸಾದ ಮ್ಯಾಗ ಬಿಳಿ ಕೂದ್ಲ ಬರುದೇ ಅಂತ ತಿಳ್ಕೊಂಡು ಬಿಟ್ಟಿವಿ ಅಂದ್ರೆ ನೆಮ್ಮದಿ ಇರ್ತದ, ಮನಸ್ಸಿಗೆ ಆರಾಮ್ ಇರ್ತದ. ಹಿಂಗೆ ತಿಳ್ಕೊಂಡು ಬದುಕೋದು. ಬಿಳಿ ಕೂದ್ಲ ಬರುವುದೇ ಇಲ್ಲ. ಒಂದು ಬಿಳಿ ಕೂದ್ಲು ಕೊಟ್ಟ ಅಂದ್ರೆ ದೇವರಿಗೆ ಎಷ್ಟು ಬೈದಿಲ್ಲ ಹೇಳಿ ನಾವು.
ಎಷ್ಟು ದೇವರಿಗೆ ಬೈದಿಲ್ಲ, ಕನ್ನಡಿ ಮುಂದೆ ನಿಂತು ಬೈದೀವಿ, ರೋಡ್ನ್ಯಾಗ ಬೈದೀವಿ, ದೇವ್ರ ಕೊಲ್ಯಾಗ ಬೈದೀವಿ. ಎದಕ್ಕೆ ಬೈದೀವಿ? ಒಂದ ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ದೇವರಿಗೆ ಬೈದೀವಿ. ಇಲ್ಲಿ ಗದ್ಗಿ ಮುಂದೆ ಬಂದು ಬೈದಿವೆ. ಅಲ್ಲೋ ನನಗೇನು ಈಗ 35 ವಯಸ್ಸು, ನನಗೆ ಬಿಳಿ ಕೂದಲು ಕೊಟ್ಟೇ ಇಲ್ಲ, ಇದು ನ್ಯಾಯ ಏನು ಅಂತ ದೇವರಿಗೆ ಬೈದೀವಿ. ದೇವರಂದ, ನ್ಯಾಯ ಅನ್ಯಾಯಗಳ ಬಗ್ಗೆ ಜಡ್ಜ್ ಮಾಡಕತ್ತೀಯಲ್ಲಪ್ಪ, ಬರೀ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ಇಷ್ಟು ತಾಪ ಮಾಡ್ಕೊಳಕತ್ತಿ, ಇಷ್ಟು ವರ್ಷ ಲಕ್ಷ ಲಕ್ಷ ಕರಿ ಕೂದಲು ಕೊಟ್ಟಿದ್ನೆಲ್ಲ ಯಾವತ್ತರ ಥ್ಯಾಂಕ್ ಯು ಹೇಳಿ ಅನ್ ನನಗಂತಂದೇವ್ರು. ಇಷ್ಟು ವರ್ಷ ಲಕ್ಷ ಕೂದಲು ಕೊಟ್ಟಿದ್ದಕ್ಕೂ ಒಮ್ಮೆ ಧನ್ಯವಾದ ಹೇಳಲಾರ್ದವ ಸುಮ್ಮನೆ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ನನಗೆ ಭಯಕತ್ತೀಯಲ್ಲ, ನಡಿ. ಬಿಳಿ ಕೂದಲು ಯಾಕೆ ಕೊಟ್ಟಿನಿ ಅಂದ್ರೆ, ಮುಗ್ದದ ನಿಂದು, ಮುಗ್ಯಾಕ ಬಂತು ನಿಂದು, ಬೆನ್ನು ಬಾಗ್ತದ, ಕೈಯಾಗ ಕೋಲ್ ಬರ್ತದ, ಕರಿ ಬಿಳಿ ಆಗ್ತದ, ಚರ್ಮ ಜೋತು ಬೀಳ್ತದ. ಇವು ಏನು ತೋರಿಸ್ತಾವಂದ್ರೆ ಬಂತು, ಸಮೀಪ ಬಂತು, ನಮ್ಮದು ಸಮೀಪ ಬರಾಕತ್ತೈತಿ. ಏನೂ ಇಲ್ಲವ. ಈಗ ಪ್ರಸಾದ ನೀವೆಲ್ಲ ಮಾಡ್ತಿರಿಲ್ಲ, ಮನ್ಯಾಗ ಹೋಗಿ ಊಟ ಮಾಡ್ಬೇಕಾದ್ರೆ ಚಪಾತಿ ಮೊದಲ, 2 ಪಲ್ಯ, ಉಪ್ಪಿನಕಾಯಿ, ಆಮೇಲೇನು ಬಿಳಿ ಅನ್ನ ಸಾಂಬಾರು. ಬಿಳಿ ಅನ್ನ ಸಾರಕ್ಕೆ ಬಂದಾನಂದ್ರೆ ಊಟ ಮುಗ್ಯಾಕತ್ತೈತಿ ಅಂತ ಅರ್ಥ. ಗೊತ್ತದಿಲ್ಲ ನಮಗೆ. ನಿಮ್ಮ ದೋಸ್ತ ಯಾವಾರ ಬಿಳಿ ಅನ್ನಕ್ಕೆ ಬಂದಿದ್ದ ಮದುವೆಗೆ ಅಂದ್ರೆ ಏನಂತೀರಿ? ಅನ್ನಕ್ಕೆ ಬಂದಾನ ಬಿಡು, ಊಟ ಮುಗ್ಯಾಕತ್ತದ, ಇನ್ನೇನು ಕರ್ಕೊಂಡು ಹೋಗೋಣಂತೀರಿ. ಬಿಳಿ ಅನ್ನಕ್ಕೆ ಬಂದಾನಂದ್ರೆ ಊಟ ಮುಗ್ಯಾಕತ್ತೈತಿ ಅನ್ನೋ ಸತ್ಯ ನಮಗೆ ಗೊತ್ತೈತೆ. ಬಿಳಿ ಕೂದಲು ಬಂದಾವಂದ್ರೆ ಜೀವನ ಮುಗ್ಯಾಕತ್ತೈತಿ ಅಂತ ಸತ್ಯ ತಿಳ್ಕೊಂಬಿಡ್ರಿ, ಆರಾಮಿರ್ತ. ತಿಳ್ಕೊಂಡು ಬದುಕುವುದು ಅಷ್ಟೆ, ಆರಾಮಿರ್ತೈತಿ. ಮತ್ತು ಅಪರೂಪವಾಗಿ ಬದುಕುವುದು ಎಷ್ಟು ಸಾಧ್ಯ ಅಷ್ಟು ಅಪರೂಪವಾಗಿ ಬದುಕುವುದು. ಇವತ್ತು ನಾ ಅಜ್ಜರ ಇಲ್ಲ ಅದಾರ, ಪೂಜ್ಯರ ಅದಾರ, ಇವತ್ತು ನಾ ಒಂದು ದಿನ ಬಂದೀನಿ ಅಂತ ಇಷ್ಟು ಹುರುಪ್ಲೆ ಕುಂತ ಕೇಳಿರಿ. ದಿವಸ ಬಂದೀನಿ ಅಂದ್ರೆ ನಿಮ್ಮ ಊರಿಗೆ ಇಲ್ಲೇ ಖಾಯಂ ಹೇಳ್ತೀನಿ ಬರ್ರಪ್ಪ, 1 ವರ್ಷ ಗಂಟ್ಲೆ ಇಲ್ಲೇ ಬಂದ್ರೆ ಏನಂತೀರಿ? ಹುಚ್ಚಿಡ್ದದ ಸ್ವಾಮಿಗೆ ಅದಕ್ಕೆ ಅಂತೀರಿ. ದಿವಸ ಬಂದ್ರೆ ಯಾರು ಸಾಯಂಕಾಲ ಹುಚ್ಚಿಡ್ದ ಅಂತೀರಿಲ್ಲ. ಅಪ್ಪರು ಸಂಗೀತ ಕಲಾ ಬಳಗ 1 ತಿಂಗಳು ಬಂದದಂತ ಚಂದ ಕೇಳ್ತೀರಿ. 12 ತಿಂಗಳು ನಾವು ಇಲ್ಲೇ ಉಳಿತೀವಿ ಅಂದ್ರೆ ನಿಮಗೇನು ಅವರು 1 ತಿಂಗಳು ಇರೋದು ಮರೆತು ಬಿಡ್ತೀವಿ. 1 ತಿಂಗಳಾದ ಮ್ಯಾಗ ಅವ್ರಿಗೆ ವ್ಯವಸ್ಥೆ ಹ್ಯಾಂಗಪ್ಪ ಅಂತ ತಲೆಯಾಗಿ ತಗೋತೀವಿ. ಹಿಂಗೆ ಬದುಕೋದಲ್ಲ. ಎಷ್ಟು ಸಾಧ್ಯ ಅಷ್ಟು ಅಪರೂಪ ಆಗಿ ಬದುಕಬೇಕು. ಇರೋದು ಒಂದೇ ಬದುಕ, ಭಾಳ ಚಂದ. ನೀವು ಸ್ವಲ್ಪ ಜನ ಅದಿರಿ ಅಂತ ಏನು ನನಗೇನು ಇದು ಇಲ್ಲ. ಜಾಸ್ತಿ ಜನ ಅದಿರಿ, ಎಲ್ಲಿ ಜಾಸ್ತಿ ಇರ್ತಿತ್ತಲ್ಲ ಅಲ್ಲೇ ಗದ್ಲಿರ್ತದೆ, ಎಲ್ಲಿ ಸ್ವಲ್ಪ ಇರ್ತೈತಲ್ಲ ಅಲ್ಲೇ ಭಾಳ ಚಂದ ಇರ್ತೈತಿ. ನೋಡ್ರಿ, ಇಷ್ಟೇ ವಾತಾವರಣದಾಗ ಎಷ್ಟು ಚಂದ ತಾವೆಲ್ಲ ಕುಂತೀರಿ. ಇಂಥ ವಾತಾವರಣದಾಗೂ ಕೂಡ್ಸೋದೇನೈತಲ್ಲ ಅದು ಬಹಳ ದೊಡ್ಡದು. ನಿಮ್ಮೂರಾಗ ಟೇಲರ್ ಇರ್ತಾನ, ಟೇಲರ ಕತ್ರಿ, ಸೂಜಿ, ಗಾಡಿ, ಅವನು ಏನೇನು ಇರ್ತಾವ ಸಾಮಾನು ಎಲ್ಲ ಇಟ್ಕೊಂಡಿರ್ತಾನೆ. ಸೂಜಿನ ಏನು ಮಾಡ್ತಾನ, ನಮ್ಮ ಕಾಕಗಳು ಹಾಕ್ಕೊಂತಾರಲ್ಲ ಚೂಪ್ ಟೆಪಿಗಿ, ಅದನ್ನು ಹಾಕ್ಕೊಂಡು ಹಿಂಗೆ ತಲೆಯಾಗ ತುರ್ಕೊಂತಾನೆ. ಯಾಕೆ? ಕಾಲಾಗಿಟ್ರೆ ನಡ್ತದ ಅದು ಕಾಲಿಗೆ. ಮತ್ತು ಕತ್ರಿ ದೊಡ್ಡದಲ್ಲ, ಕಾಲಾಗಿ ಎಲ್ಲಿ ಬೇಕು ಅಲ್ಲಿ ಒಗೆದಿರ್ತಾನೆ. ನೋಡಿರೇನು? ಯಾಕದು ಆರಾಮ್ ಸಿಗ್ತೈತಿ. ಸೂಜಿನ ತಲೆಯಾಗ ಇಟ್ಕೊಂಡಾನ, ಕತ್ರಿನ ಕಾಲಾಗ ಒಗದಾನ. ಸೂಜಿ ಸಾಣದು, ತಲೆಯಾಗ ಯಾಕೆ ಇಟ್ಕೊಂಡ? ಕತ್ರಿ ಎಷ್ಟು ದೊಡ್ಡದು, ಕಾಲಾಗ ಯಾಕೆ ಒಗದ? ಅವು ಎರಡು ಜಗಳ ಆಡಕತ್ತು. ಮ್ಯಾಗ ಕೆಳಗ ಸಮಾಜದಾಗ ಇರ್ತಾವಂದ್ರೆ ಜಗಳ ಚಾಲೂನೆ. ಅವು ಎರಡು ಜಗಳ ಆಡಕತ್ತು. ಅದು ಅಂತೂ ಅಲ್ಲಿ ಕತ್ರಿ ಅಂತೂ, ಅಲ್ಲ ನಾನು ಇಷ್ಟು ದೊಡ್ಡವ ನೋಡಾಕ ನನ್ನ ಕಾಲಾಗ ಒಗದಾನವ ಹುಚ್ಚು ಮನುಷ್ಯ. ನೀ ನೋಡಾಕ ಇಷ್ಟೇ, ನಿನ್ನ ತಲೆಯಾಗ ಇಟ್ಕೊಂಡಾನಲ್ಲ, ಏನು ನಿಂದು ಮಹಿಮೆ ಏನು? ಸೂಜಿ ಅಂತೂ ನಾನು ನೋಡಾಕ ಸಣ್ಣದಿರ್ಬೋದು ಯಪ್ಪ, ನನ್ನ ಕೆಲಸ ಏನು? ಜೋಡಿಸ್ತದಿಲ್ಲ. ಅರಿವೆಗಳು ಜೋಡಿಸೋದು, ದಾರಗಳು ಜೋಡಿಸೋದು, ಮನಸ್ಸುಗಳನ್ನು ಜೋಡಿಸೋದು. ಸೂಜಿ ನಾ ನೋಡಾಕ ಸಾಣದಿದ್ರು ತಲೆ ಮ್ಯಾಗಿರ್ತೀನಿ. ನೀ ನೋಡಾಕ ಎಷ್ಟೇ ದೊಡ್ಡವಿರು, ನಿನ್ನ ಕೆಲಸ ಏನು? ಕಟ್ ಮಾಡು. ಸಮಾಜದಾಗ ಎಷ್ಟೇ ದೊಡ್ಡವಿರು, ಎಷ್ಟೇ ದೊಡ್ಡ ಮನೆ ಕಟ್ಟಿರು, ಎಷ್ಟೇ ದೊಡ್ಡ ಕಾರ್ ತಗೊಂಡಿರು, ಎಷ್ಟೇ ದೊಡ್ಡವಿರು, ಕಟ್ ಮಾಡುವ ಕೆಲಸ ಮಾಡಾಕತ್ತಿ ಅಂದ್ರೆ ನೀ ಕಾಲಾಗ ಇರಾವನಿ. ಮತ್ತು ಎಷ್ಟೇ ಗುಡಿಸಲು ಮನೆಯಾಗಿರು, ಜೋಡಿಸೋ ಕೆಲಸ ಮಾಡಾಕತ್ತಿ ಅಂದ್ರೆ ವೀರಭದ್ರಪ್ಪನ ತಲೆ ಮ್ಯಾಗಿರ್ತೀನಿ. ನೀನು ತಲೆ ಮ್ಯಾಗಿರ್ತೀಯೋ ಕಾಲ್ದಾಗ, ತಲೆ ಮ್ಯಾಗಿರ್ತೀಯೋ ಕಾಲ್ದಾಗಿರ್ತೀಯೋ ಅದು ನಿಮಗೆ ಬಿಟ್ಟಿದ್ದೆ ಹೋಗೋದು. ಸೂಜಿ ಹಾಕಿರೋ, ಕತ್ರಿ ಹಾಕಿರೋ, ಹಾಲಿನ ಪಾಕೆಟ್ ಹಾಕಿರೋ, ಕಡ್ಡಿಪಟ್ನ ಹಾಕಿರೋ, ಅಪರೂಪದ ವ್ಯಕ್ತಿ ಹಾಕಿರೋ, ಮತ್ತು ಬೇಡ್ರೆ ಜರ ಹೋಗಲಿ ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ಭಾಳಷ್ಟು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾ ಸಂಕಲ್ಪ ಮಾಡಿದ್ದೆ, ನೀವು ನಂಬೋದಿಲ್ಲ. ಪೂಜ್ಯರಿಗೂ ಗೊತ್ತಿರಬೇಕು, ನಾ 7:30 ಮ್ಯಾಗ ಅವು ಎಲ್ಲೂ ಮಾತಾಡೋದಿಲ್ಲ. ಬೆಳಗ್ಗೆ 6:30 7:30 ಮುಗೀತು ಅಂದ್ರೆ ಹೊಳ್ಳಿ ಇನ್ನು ಸ್ನಾನ ಪೂಜೆ ಸಾಯಂಕಾಲ 6 ಗಂಟೆ ಮ್ಯಾಗನೇ, ಅದು 7:30 ತನಕ ಅಷ್ಟೇ. ಮತ್ತು 7:30 ಮ್ಯಾಗ ನಾ ಎಲ್ಲೂ ಮಾತಾಡೋದಿಲ್ಲ. ನನಗೆ ಆಶ್ಚರ್ಯ ಏನು ಅಂದ್ರೆ, ಎದಕ್ಕೆ ನಾ ಮಾತಾಡಿದೆ? 8 ಗಂಟೆ ನಂದು ಡೆಡ್ಲೈನ್. ಎದಕ್ಕೆ